ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ದಳಪತಿ ವಿಜಯ್ ಅವರು ಅಭಿನಯಿಸಿರುವಂತಹ ಕೊನೆಯ ಸಿನಿಮಾ ಫ್ಯಾನ್ಸ್ ಎಲ್ಲ ತುಂಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಜೊತೆಗೆ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದಾರೆ ಜನನಾಯಕನ. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರ ಆದರೂ ತುಂಬ ಚೊಕ್ಕದಾಗಿ ಗುರುತಿಸ್ಕೊಳ್ಳುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಧನುಷ್ ಅವರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಆ ಪಾತ್ರದ ಪವರ್ಫುಲ್ ಎಷ್ಟಿದೆ, ಜೊತೆಗೆ ಆ ಪಾತ್ರ ಅವ್ರಿಗೆ ಸಿಕ್ಕಿದ್ದು ಹೇಗೆ, ವಿಜಯ್ ಅವ್ರ ಜೊತೆಗೆ ಇದ್ದಂತಹ ದಿನಗಳಲ್ಲಿ ಒಡನಾಟ ಹೇಗಿತ್ತು ಅನ್ನುವಂಥದ್ದು. ಧನುಷ್ ಅವರೇ ನಮಸ್ತೆ. ಜನನಾಯಕನ್ ಸಿನಿಮಾ ರಿಲೀಸ್ ಆಗಿದೆ, ಕಂಗ್ರಾಟ್ಸ್ ಮೊದಲೇದಾಗಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಸಿನಿಮಾ ಫೈನಲಿ ಏನೇನೋ ಒಂಥರ ಸ್ಟಾಪ್ ಆಗಿ ಬ್ರೇಕ್ ಡೌನ್ ಆಗಿ ಲೀಕ್ ಆಗಿ ಈಗ ಫೈನಲಿ ಸಿನಿಮಾ ಬಂದಿದೆ. ಎಷ್ಟೋ ಜನದ ಟೆಕ್ನಿಷಿಯನ್ಸ್, ಎಷ್ಟೋ ಜನದ ಸ್ಟ್ರಗಲ್, ಇವತ್ತು ಹಾರ್ಡ್ ವರ್ಕ್ಗೆ ಸಕ್ಸಸ್ ಕಾಣಿಸ್ತದೆ. ನಮ್ಮಂಥ ಒಂದು ಚಿಕ್ಕ ಕಲಾವಿದರಿಗೆ ಈ ಥರದ ಒಂದು ಸಿನಿಮಾ ತುಂಬಾ ಒಂದು ಪ್ರೋತ್ಸಾಹ ಕೊಡುತ್ತೆ, ನಮಗೆ ಬೂಸ್ಟ್ ಮಾಡುತ್ತೆ ಲೈಫಲ್ಲಿ. ಇನ್ನೂ ಏನಾದರೂ ಮಾಡ್ಬೋದು, ಇನ್ನೂ ಆ ಥರ ಆಪರ್ಚುನಿಟಿ ಸಿಗುತ್ತೆ, ಬೆಟರ್ ಆಪರ್ಚುನಿಟಿ ಅನ್ನೋ ಥರ ಒಂದು ಆಪರ್ಚುನಿಟಿ ಇದು ನನಗೆ ಆ್ಯಕ್ಚುಲಿ. ಸೊ ಫೈನಲಿ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದಾರೆ. ನಾನು ಸಹ ನೋಡಿದೆ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಇವಾಗ ಏನು ಸಿ ಎಮ್ ಸರ್ ಏನು ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ, ಅದನ್ನು ಸಿನಿಮಾದಲ್ಲಿ ಮುಂಚೆನೇ ತೋರಿಸ್ಬಿಟ್ಟಿದ್ದಾರೆ. ಅದೊಂದೇ ಕಾರಣಕ್ಕೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ, ಸೊ ಸೆನ್ಸರಿಂದ. ಸೊ ಈಗ ಅದು ರಿಲೀಸ್ ಆಗಿ ಇವಾಗ ಯಾರು ತಡೆಯೋಕ್ಕಾಗುತ್ತೆ ಹೇಳಿ, ಅವರೇ ಚೀಫ್ ಮಿನಿಸ್ಟರು, ಅದೊಂದು ಆರ ಮತ್ತು ದೊಡ್ಡ ಆ್ಯಕ್ಟರು, ಈ ಥರದ್ದೆಲ್ಲ ಒಂದು ಹೆಸರಿರೋವಂಥ ಸ್ಟಾರು. ನಾನು ನನ್ನ ದೊಡ್ಡಮ್ಮ ಜೊತೆ ಸಿನಿಮಾ ನೋಡೋಕೆ ಹೋಗ್ತಿದ್ದೆ ಚಿಕ್ಕ ವಯಸ್ಸಲ್ಲಿದ್ದಾಗ. ಅವರು ಆ ಥರ ನೋಡಿದ್ರೆ ಅವ್ರು ಸ್ಟಾರ್ ಆಗಿದ್ದು. ಮತ್ತು ಫಸ್ಟ್ ಡೇ ಫಸ್ಟ್ ಶೋ ಯಾವಾಗೂ ಸಿನಿಮಾ ಅವ್ರು ನೋಡ್ತಾ ಇದ್ದೆ. ಆ ಥರ ಒಬ್ಬ ಫ್ಯಾನ್ ಬಾಯ್, ಒಬ್ಬ ಪೇಪರ್ ಆಗ್ತಾಯಿದ್ದು ಹುಡುಗ ನಾನು. ಈಗ ಅವ್ರ ಜೊತೆ ಕುತ್ಕೊಂಡು ಒಂದು ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡೋದು, ಅದು ಲಾಸ್ಟ್ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡೋದು ಇದೆಯಲ್ಲ, ಮೆಮೊರಬಲ್, ಲೈಫ್ ಟೈಮ್ ಮೆಮೊರಬಲ್. ಇಲ್ಲಿಂದ ಏನಾದರೂ ಒಂದು ಒಳ್ಳೇದಾಗುತ್ತೆ ನನಗೆ ಸಿನಿಮಾಗಳಲ್ಲಿ. ಕನ್ನಡದಲ್ಲೂ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ, ತಮಿಳಲ್ಲೂ ಈ ಚಾನ್ಸ್ ಸಿಗೋದ ಕಾರಣ ವಿನೋದ್ ಅಂತ ಇದ್ದಾರೆ ನನ್ನ ಫ್ರೆಂಡ್ KVNಲ್ಲಿ. ಅವ್ರು ಕರೆದು ಈ ಥರ ಒಂದು ಆಡಿಷನ್ ಇದೆ, ಪ್ರಯತ್ನ ಕೊಡಿ ನಿಮ್ಮದು ಅಂತ ಹೇಳಿದಾಗ ನಾನು ಚೆನ್ನೈಗೆ ಹೋಗಿ ಒಂದು ಪ್ರಯತ್ನ ಕೊಟ್ಟೆ. ಆಡಿಷನ್ಸ್ ಕೊಟ್ಟಾಗ ಒಪ್ಸಿತ್ತು ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ. ಬಟ್ ಇಲ್ಲಿ ತುಂಬಾ ಪ್ರಯತ್ನ ಪಡ್ತಾನೆ ಇದೆ, ಆಗಿಲ್ಲ. ಬಟ್ ಅಲ್ಲಿ ಒಂದು 2-3 ಡೇಸ್ ಚೆನ್ನೈಲಿದ್ದು ಆಡಿಷನ್ ಕೊಟ್ಟು ಫೈನಲಿ ಲುಕ್ ಟೆಸ್ಟಲ್ಲಿ ಆಗಿ ಸೆಲೆಕ್ಟ್ ಆದೆ. ಆ್ಯಂಡ್ ಈ ಥರ ಗೊತ್ತಿರುತ್ತೆ ನಿಮಗೂ, ಒಂದು ಆರ್ಟಿಸ್ಟ್ ಸ್ಟ್ರಗಲ್ ಇಷ್ಟಿರುತ್ತೆ, ಒಂದು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗೋದು ತಮಾಷೆ. ಅದರಲ್ಲೂ ವಿಜಯ್ ಸರ್ ಅನ್ನೋ ಸಿನಿಮಾದಲ್ಲಿ ಎಷ್ಟು ಜನ ಕಾಂಪಿಟೇಷನ್ ಇರುತ್ತೆ, ಅವ್ರ ಜೊತೆ ಕುತ್ಕೊಳ್ಳೋದು ಅನ್ನೋದು ಒಂದು ಸೀನ್ ಇದೆಯಲ್ಲ, ಸ್ಕ್ರೀನ್ ಶೇರ್ ಮಾಡೋದು ತುಂಬ ಮೆಮೊರಬಲ್ ಆಗಿತ್ತು. ತುಂಬ ಚೆನ್ನಾಗಿ ಇದೆ. ಕ್ಯಾಮ್ರಾ ಲುಕ್ ಓಕೆ. ನಿಮಗೆ ಪಾತ್ರ ಸಿಕ್ಕಿರೋದ್ರ ಬಗ್ಗೆ ಹೇಳಿದ್ರೆ, ಅದರ ಪಾತ್ರದ ಹೆಸರು ಏನು, ಎಷ್ಟು ನಿಮಿಷ ನೀವು ಸ್ಕ್ರೀನ್ ಮೇಲೆ ಬರ್ತೀರಾ? ಓಕೆ, ಈ ಪಾತ್ರ ಒನ್ ಆಫ್ ದಿ ಮೇನ್ ಸೀನ್ ಇದೆ ಆ್ಯಕ್ಚುಲಿ, ಎಲಿವೇಶನ್ ಸೀನು. ಪ್ರಕಾಶ್ ರಾಜ್ ಸಾರು, ವಿಜಯ್ ಸಾರು ಮತ್ತು ಪ್ರಕಾಶ್ ರಾಜ್ ಅವ್ರ ಮಗ ಒಬ್ಬರಿದ್ದಾರೆ ಇದರಲ್ಲಿ. ಅವ್ರ ಫ್ರೆಂಡ್ಸು ನಾವು. ಅವ್ರ ಜೊತೆ ನಾವಿದ್ದು ಹೆಂಗೆ ನಾವು ವುಮನ್ ಎಂಪವರ್ಮೆಂಟ್ ನಡೀತಾ ಇರುತ್ತೆ ಸಿನಿಮಾದಲ್ಲಿ, ಅದಕ್ಕೆ ನಾವು ಹೆಂಗೆ ಆಪೋಸಿಟಾಗಿ ಇರ್ತೀವಿ, ಹೆಂಗೆ ನಾವು ಚುಡಾಯಿಸ್ತೀವಿ, ವುಮೆನ್ಗೆ ಯಾವ ಥರ ನಾವು ದ್ರೋಹ ಮಾಡ್ತೀವಿ, ಈ ಥರ ಎಲ್ಲ ಇರುತ್ತಲ್ವ, ಆ ಥರದ ಒಂದು ಸೀನಲ್ಲಿ ನಾವು ಎಂಟ್ರಿ ಕೊಡ್ತೀವಿ. ವಿಲನ್ಸ್ ಬೇಸಿಕಲಿ ನಾನು ವಿಲನ್ ಮಾಡಿದ್ದಾರೆ ಇದರಲ್ಲಿ. ಯಾವ ಆಪರ್ಚುನಿಟಿ ಆದರೆ ವಿಜಯ್ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದೇ ಒಂದು ದೊಡ್ಡ ಆಪರ್ಚುನಿಟಿ. ಫಸ್ಟ್ ಆಫ್ ಆಲು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಒಂದು ಇದು. ಅದಕ್ಕೇ ವಿಲನ್ ಆ್ಯಕ್ಚುಲಿ ನಾನು ಇದರಲ್ಲಿ. ವಿಲನ್ ಮಗನ ಫ್ರೆಂಡ್ಸು ನಾವು. ಸೊ ಅವ್ನು ಏನೇನು ಮಾಡ್ತಾನೋ ವಿಲನ್ ಮಗ, ಅದಕ್ಕೆಲ್ಲ ನಾವು ಸಾಥ್ ಕೊಡ್ತಾ ಇರ್ತೀವಿ. ಸೊ ಅವ್ನು ಏನೇ ಮಾಡಲಿ, ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ, ನಾವು ಅವ್ನಿಗೆ ಹೆಲ್ಪ್ ಮಾಡೋದಷ್ಟೇ ನಮ್ಮ ಕೆಲಸ. ಕೊನೆಯಲ್ಲಿ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ನೀವು ನೋಡಬೇಕು. ಆ ಎಲಿವೇಶನ್ ಸೀನ್ ಹೆಂಗಿರುತ್ತೆ, ಈ ಸೀನ್ ಬೇಸಿಕಲಿ ಈ ಸೀನ್ ಏನಿದೆಯಲ್ಲ ತುಂಬ ಮೋಸ್ಟ್ ಒನ್ ಆಫ್ ದಿ ಎಲಿವೇಶನ್ ಸೀನ್. ಎಲ್ಲ ಬರ್ತಾರೆ, ನಮ್ಮ ಎಲ್ಲ ಲೆಜೆಂಡ್ಸ್, ತಮಿಳ್ನಲ್ಲಿ ಇರೋವಂಥ ಎಲ್ಲ ಆ್ಯಕ್ಟರ್ಸ್, ಎಲ್ಲ ಲೆಜೆಂಡ್ಸ್ ಇದರಲ್ಲಿ ಬರ್ತಾರೆ. ಆ ಥರದ್ದೊಂದು ಪಾತ್ರ ಇದು. ಆ್ಯಂಡ್ ಈ ಥರ ಒಂದು ನಮ್ಮದು ಮೂಮೆಂಟ್ ಇತ್ತು. ಮತ್ತು ಒಂದು 3 ಡೇಸ್ ಶೂಟ್ ಆಯಿತು ನಮ್ಮದು ವಿಜಯ್ ಸರ್ ಜೊತೆ. ಈ ಸೀನೇ ಇದೆ 3 ಡೇಸ್ ಚೆನ್ನೈ TR ಗಾರ್ಡನ್ಸ್ ಅಂತ ಇದೆ, ಅಲ್ಲಿ 3 ಡೇಸ್ ಶೂಟ್ ಆಯಿತು. ಸೊ 3 ಡೇಸ್ ತುಂಬ ಚಿಲ್ಲಾಗಿರೋರು. ನಮಗಂತೂ ಭಯ ಇತ್ತು ಸಿನಿಮಾದ, ದೊಡ್ಡ ಸಿನಿಮಾದಲ್ಲಿ ಅಂದರೆ ನೀವು ಮಾತಾಡಬಾರ್ದು, ಯಾರ ಹತ್ರ ಹೋಗಿ ಹೀರೋಗಳ ಜೊತೆ ಕೈ ಕೊಡಬಾರ್ದು, ಅವ್ರಿಗೆ ಆಯ್ ಅನ್ಬಾರ್ದು ಅನ್ನೋದೆಲ್ಲ ಇರುತ್ತೆ ರೂಲ್ಸು. ಸೊ ನಮ್ಗೆ ಅದನ್ನು ಹೇಳಿದರು, ನೀವಿರಿ, ಸೀನ್ ಬಂದಾಗ ನೀವು ಕುತ್ಕೊಳ್ಳಿ ಮಾಡಿ ಅಂತ ಹೇಳಿದರು. ಬಟ್ ಪ್ರಕಾಶ್ ರಾಜ್ ಸರು ಇದ್ದರು, ಪ್ರಿಯಮಣಿ ಅವರು ಇದ್ದರು, ಆ್ಯಂಡ್ ಇನ್ನೊಂದು ಮೇನ್ ಕ್ಯಾರೆಕ್ಟರ್ಸು ಇದ್ದರು, ವಿಲನ್ ಕ್ಯಾರೆಕ್ಟರ್ಸು ಇದ್ದರು. ನಾವು ಕೂತಿದ್ವಿ. ಆಗ ವಿಜಯ್ ಸರ್ ಬಂದು ಆ ಅಟ್ಮಾಸ್ಫಿಯರೇ ಚೇಂಜ್ ಮಾಡಿಬಿಟ್ರು. ಒಂದು ಗ್ರೇಟ್ ಆ್ಯಕ್ಟರು, ಅದ್ರ ಜೊತೆ ಈಗ CM, ಅವ್ರು CM ಆದಮೇಲೆ ಎಷ್ಟು ಡೌನ್ ಟು ಅರ್ತ್ ಇದ್ದಾರೋ, ಸೆಟ್ಟಲ್ ಅಷ್ಟೇ ಡೌನ್ ಟು ಅರ್ತು. ಯಾವುದೇ ರೀತಿ ಆ್ಯಟಿಟ್ಯೂಡು, ನಾನು ಹೀರೋ ಅನ್ನೋ ಥರ ತೋರಿಸ್ತಾ ಇಲ್ಲ. ತುಂಬ ಈಸಿಯಾಗಿ ಕೇಳೋರು, ತುಂಬ ಈಸಿಯಾಗಿ ಮಾತಾಡೋರು ಡೈರೆಕ್ಟರ್ಸ್ ಹತ್ರ. ನಮ್ಮ ಹತ್ರನೂ ಅಷ್ಟೇ, ಬಂದ ತಕ್ಷಣ ನಾವು ಫುಲ್ ಸ್ಟ್ರಿಕ್ಟ್ ಅಂತ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದು. ಆ್ಯಂಡ್ ಬಂದ ತಕ್ಷಣ ಎಲ್ಲರಿಗೂ ಹಾಯ್ ಜಸ್ಟ್ ಹಾಯ್ ಅಂದಿಲ್ಲ, ಹಾಯ್ ಬ್ರೋ ಅಂತ ಮಾತಾಡ್ತಾರೆ. ಬಂದು ಅವರವ್ರು ಯಾರು ಕೂತಿದ್ರು ಆ ಸೀನಲ್ಲಿ, ಎಲ್ಲರಿಗೂ ಅವರೇ ಹೋಗಿ ನಡ್ಕೊಂಡು ಹೋಗಿ
ಹಾಯ್ ಮಾಡಿ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಮಾಡ್ತಾರೆ. ಇದನ್ನು 3 ದಿನನೂ ಮಾಡಿದ್ದಾರೆ ನಮಗೆ. ಈ ಥರ ಒಂದು ಪರ್ಸನು ಆ್ಯಂಡ್ ಚೆನ್ನಾಗಿ ಎನ್ವೈರ್ಮೆಂಟ್ನ ಚೆನ್ನಾಗಿ ಇಟ್ಕೊಳ್ತಾರೆ ವಿಜಯ್ ಸರ್ ಅನ್ನೋದು ನಾವು ನೋಡಿದ್ವಿ 3 ದಿನ. ಅದು ಯಾರು ನಿಮ್ಗೆ ಗೊತ್ತಿರೋದು CM ಆಗೋ ತಮಾಷೆ ಅಲ್ಲ, ಆ ಥರ ಇರೋದಕ್ಕೆ CM ಆಗಿದ್ದವರು. ಸೊ ಈಗ ಆಕ್ಷನ್ ಸೀಕ್ವೆನ್ಸ್ ಅವ್ರ ಜೊತೆ ಎಲ್ಲ ಬಂದಿತ್ತಾ? ಹೊಡೆಸ್ಕೊಂಡಿದ್ದೀರಾ ಹೇಗೆ? ಇನ್ನೇನು ಹೊಡ್ಸ್ಕೋಬೇಕು, ಲಾಟಿಯಲ್ಲಿ ಓಡೋಗ್ಬಿಡ್ತೀನಿ ನಾನು. ಡೋರ್ನ ಒದ್ಬಿಟ್ಟು ಓಡೋಗ್ತೀನಿ. ಅವಾಗ ಪ್ರಕಾಶ್ ಸರ್ ಅವ್ರು ಹೊಡ್ಸ್ಕೊತಾ ಇರ್ತಾರೆ, ನಾನು ಓಡೋಗ್ತೀನಿ. ನಮ್ಮ ಗ್ಯಾಂಗ್ ಎಲ್ಲ ನಾವು ಓಡೋಗ್ಬಿಡ್ತೀವಿ. ಬಟ್ ಇದು ಆ್ಯಕ್ಷನ್ ಸೀಕ್ವೆನ್ಸೇ. ಒನ್ ಆಫ್ ದಿ ಮೇನ್ ಎಲಿವೇಶನ್ಸ್. ಇನ್ನೊಂದು MGR ಅನ್ನೋದು ಒಂದು ಸೀನ್ ಬರುತ್ತಿದೆ ಅದರಲ್ಲಿ. ಲಾಟಿ ತೊಗೊಂಡು ಬರ್ತಾರೆ ಹೊಡೆಯೋದಕ್ಕೆ ನಮಗೆ, ನಾವು ಓಡೋಗ್ತೀವಿ ಅಷ್ಟರಲ್ಲಿ. ಯಾಕಂದರೆ ನಮ್ಮ ಜೊತೆ ಇರೋ ನನ್ನ ಫ್ರೆಂಡನ್ನ ಸಾಯಿಸಾಕ್ಬಿಡ್ತಾರೆ. ಸೊ ಆ ಥರ ಒಂದು ಸೀನ್ ಇದು. ಇದು ಕೊನೆಯ ಸಿನಿಮಾ ವಿಜಯ್ ಅವ್ರದ್ದು ಅಂತ ಹೇಳ್ಬಿಟ್ಟು ಇವತ್ತು ನಾನು ಥಿಯೇಟ್ರಿಗೆ ಹೋದಾಗ್ಲೂ ಸಹ ಹೆಣ್ಣು ಮಕ್ಕಳು ಎಸ್ಪೆಷಲಿ ಅಳ್ತಾ ಇದ್ರು, ಕಣ್ಣಲ್ಲಿ ನೀರು ಬರ್ತಿತ್ತು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಸೀನ್ಗಳನ್ನ ನೋಡಿ ಅವ್ರ ಇಡೀ ಜರ್ನಿನ ಆ ಒಂದು ಬೆಳ್ಳಿ ಪರದೆ ಮೇಲೆ ನೋಡಿ ಇನ್ನು ಸ್ಕ್ರೀನ್ ಆಫ್ ಆಗಿದೆ ಆದ್ರೂ ಸಹ ಜನ ಥಿಯೇಟ್ರಿಂದ ಆಚೆ ಬರ್ತಾ ಇಲ್ಲ. ಅದೇ ಇನ್ನೂ ಏನಾದರೂ ಇರುತ್ತೇನೋ, ಏನಾದರೂ ಸಸ್ಪೆನ್ಸ್ ಇರುತ್ತೇನೋ, ಮತ್ತೆ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ಗೋಸ್ಕರ ಆ ಥರ ಇರ್ತಾರೆ ಅನ್ಸುತ್ತೆ. ಬಟ್ ನನಗೂ ಆ ಫೀಲ್ ಇದೆ. ಯಾಕಂದರೆ ನಾವು ಫಸ್ಟ್ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡೋಕೆ ಹೋಗಿದೆ ಥಿಯೇಟರ್ಗೆ. ಅವ್ರಿಗೆ ಒನ್ ಆಫ್ ದಿ ಫ್ಯಾನ್ ಬಾಯ್ ನಾನು. ಮತ್ತು ನನ್ನ ಫ್ರೆಂಡ್ಸು ಅಷ್ಟು ಎಷ್ಟೊಂದು ಜನ ಎಮೋಷನಲ್ ಆಗಿದ್ದಾರೆ. ನನ್ನ ಫ್ರೆಂಡ್ಸ್ ನನಗೂ ಫೋನ್ ಮಾಡಿ ಲಾಸ್ಟ್ ಸಿನಿಮಾ ಇನ್ಮೇಲೆ ಇರೋದಿಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ. ಅದ್ರ ಮೇಲೆ ಫೋಕಸ್ ಮಾಡಬೇಕು. ಈ ಲಾಸ್ಟ್ ಸಿನಿಮಾನ ಎಂಜಾಯ್ ಮಾಡೋಣ, ಚೆನ್ನಾಗಿ ನೋಡೋಣ, ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಹೇಳ್ತೀನಿ. ಎಲ್ಲೊಂದು ಕಡೆ ಜನ ಹೇಳ್ತಾ ಇದ್ದಾರೆ CM ಆಗಿ ಅವ್ರು ಏನೇನು ಆ್ಯಕ್ಷನ್ಸ್ ತಗೊಳ್ತಾ ಇದ್ದಾರೆ, ಜೊತೆಗೆ ಆ ಒಂದು ಅಧಿಕಾರದಲ್ಲಿ ಏನಿದ್ದಾರೆ ಸಿನಿಮಾ ಸ್ಟೈಲಲ್ಲೇ ಮಾಡ್ತಿದ್ದಾರೆ ಪ್ರತಿಯೊಂದು ಅಂತ. ಹೌದು ಮ್ಯಾಮ್, ಪಕ್ಕ. ನಾನು ರೀಸೆಂಟಾಗಿ ಎಷ್ಟೊಂದು ಇಂಟರ್ವ್ಯೂಸ್ ನೋಡಿದ್ದೀನಿ. ಯಾರನ್ನ ಸೋಷಿಯಲ್ ಮೀಡಿಯಲ್ಲಿ ವೀಡಿಯೋ ಹಾಕಿದ್ರೆ ಪಟ್ಟಂತ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆನ್ ಲೊಕೇಶನ್ಗೆ ಹೋಗಿ ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಚೈಲ್ಡ್ ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಮೊನ್ನೆ ಬಾಯ್ಸ್ ಹಾಸ್ಟೆಲ್ ಆಗಿರ್ಬೋದು, ಕರಪ್ಷನ್ದಾಗಿರ್ಬೋದು, ಮತ್ತು ಎಜುಕೇಷನ್ ಸ್ಕೂಲ್ಸ್ದಾಗಿರ್ಬೋದು, ಏನೇನೋ ಫ್ರೀ ಮಾಡ್ತಾ ಇದ್ದಾರೆ. ಸೊ ಅದು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಅದನ್ನೇ ಮಾಡ್ಬೇಕಂತ ಏನಿಲ್ಲ ಅಲ್ವಾ. ಆದರೆ ಬೇರೆ ಥರ ಏನೋ ಮಾಡ್ತಾ ಇದ್ದಾರೆ. ಯಾವ CM ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ಸ್ತಾರೆ ಒಂದು ಕಾಮನ್ ಮ್ಯಾನ್ ಹತ್ರ ಹೇಳಿ. ಒಂದು ಸ್ಟಾರ್ ಆಗೋದು ಅಷ್ಟು ದೊಡ್ಡ ವಿಚಾರ ಅಂದರೆ, ಈ ಕಡೆ CM ಆಗಿನೂ ಆ ಥರ ಇರ್ತಾರೆ ಅಂದರೆ, ಈ ಥರ ವ್ಯಕ್ತಿ, ಈ ಥರ ಒಂದು ಪರ್ಸ್ನಾಲಿಟಿನ ನಾವು ನೋಡೋದು ತುಂಬ ಕಮ್ಮಿ. ಇಡೀ ಇಂಡಿಯಾದಲ್ಲೇ ಈ ಥರ ಒಂದು ವ್ಯಕ್ತಿನ ನೋಡೋದು ತುಂಬಾ ಕಮ್ಮಿ. ಸೊ ನನಗೆ ಆ ಲಕ್ಕಿ ಇದೆ. ಅವ್ರ ಜೊತೆ ನಾನು ಕುತ್ಕೊಂಡು ಒಂದು 3 ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ದೂರದಿಂದ ಕುತ್ಕೊಂಡಿದ್ರೆ ನೋಡ್ತಾನೇ ಇರ್ತಾ ಇದೆ ಅವ್ರನ್ನ. ಅಷ್ಟು ಅವ್ರ ಒಂದು ಪಾಸಿಟಿವ್ನೆಸ್ ಅವ್ರ ಹತ್ರ ಯಾವಾಗೂ ಪಾಸಿಟಿವ್ನೆಸ್ ಯಾವಾಗೂ ಇರ್ತಾ ಇತ್ತು. ಈ ಥರ ಒಂದು ಪರ್ಸನ್. ಇನ್ನು ಶೂಟಿಂಗ್ ಸೆಟ್ಟಲ್ಲಿ ಇರಬೇಕಾದ್ರೆ ಆ್ಯಕ್ಷನ್ ಕಟ್ ಇವೆರಡು ತುಂಬ ಮುಖ್ಯ ಆಗುತ್ತೆ ಆ್ಯಕ್ಟರ್ಸ್ಗೆ. ಸೊ ಆ್ಯಕ್ಷನ್ ಅಂದ ತಕ್ಷಣ ಅವರು ಹೆಂಗೆ ಅಟ್ಮಾಸ್ಫಿಯರ್ ಅವ್ರು ಚೇಂಜ್ ಮಾಡ್ತಾ ಇದ್ರು, ಆ್ಯಕ್ಟಿಂಗ್ಗೆ ಹೇಗೆ ಇನ್ವಾಲ್ವ್ ಆಗ್ತಾ ಇದ್ರು, ನೀವು ತುಂಬ ಹತ್ತಿರದಿಂದ ನೋಡಿರ್ತೀರ. ಹೌದು ಮ್ಯಾಮ್. ಏನು ಚಿಲ್ಲಾಗಿ ಬರ್ತಾಯಿದ್ರು, ಸ್ವಲ್ಪ ಫನ್ನಲ್ಲೇ ಇರ್ತಾಯಿದ್ರು ಯಾವಾಗೂ. ಎಲ್ಲ ಅಟ್ಮಾಸ್ಫಿಯರ್ನ ಫನ್ನಾಗಿ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ್ಯಕ್ಷನ್ ಅಂತ ಬಂದಾಗ ಪಟ್ಟಂತ ಅವ್ರದ್ದು ಇದೇ ಚೇಂಜ್ ಆಗಿಬಿಡುತ್ತೆ. ಕ್ಯಾರೆಕ್ಟರ್ಗೆ ಬಂದ್ಬಿಡ್ತಾರೆ. ಕ್ಯಾರೆಕ್ಟ್ರಿಂದ ಕಟ್ ಅಂದ ತಕ್ಷಣ ಕ್ಯಾರೆಕ್ಟ್ರಿಂದ ಔಟ್ ಬಂದ್ಬಿಡ್ತಾರೆ. ತೋರಿಸ್ಕೊಳ್ಳಲ್ಲ, ಏನಿದೆ ಡೈಲಾಗ್ ಏನಿದೆ ಅಂತ ಸಿಂಪಲ್ ಆಗಿ ಕೇಳ್ತಾರೆ, ಡೈಲಾಗ್ನ ಓದ್ಕೊಳ್ತಾರೆ, ತಗೊಳ್ತಾರೆ ಶಾರ್ಟ್ಸ್. ಮತ್ತು ಇನ್ನೊಂದು ಏನಂದರೆ ಸ್ಪೆಷಲ್ ಮೂಮೆಂಟು ಇದರಲ್ಲಿ ಅವರು ಒಂದಿನ ಡೈರೆಕ್ಟ್ ಮಾಡಿದ್ದಾರೆ. ಅದು ನಾವು ಇದ್ದಾಗನೇ ಒಂದು ಸೀನ್ನ ಡೈರೆಕ್ಟ್ ಮಾಡಿದ್ರು. ಬಟ್ ನಾನು ಅದ್ರಲ್ಲಿ ಆ ಸೀನಲ್ಲಿ ಇಲ್ಲ, ಶೂಟಿಂಗ್ ಸೆಟ್ಗೆ ಹೋಗಿದ್ದಾಗ ನೋಡಿದ್ದೀನಿ. ಒಂದಿನ ಅವ್ರು ಡೈರೆಕ್ಟ್ ಮಾಡಿದ್ದಾರೆ. ಇದನ್ನ ಡೈರೆಕ್ಟರ್ H. ವಿನೋದ್ ಸರ್ ಅವರೇ ಹೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು, ನೀವು ಒಂದಿನ ಡೈರೆಕ್ಟ್ ಮಾಡಿ ಇದನ್ನ ನೋಡಬೇಕು ನಾವು. ಒಂದು ಮತ್ತೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಒಂದಿನ ನೀವು ಡೈರೆಕ್ಷನ್ ಮಾಡಿ ಅಂತ ಹೇಳಿದಾಗ ಅದನ್ನ ಡೈರೆಕ್ಟ್ ಮಾಡಿದ್ರು. ಅದೇ ಒಂದು ಇದು ಸರ್, ಒಂದು ವುಮನ್ ಎಂಪವರ್ಮೆಂಟ್ ಸೀನ್ ಆ್ಯಕ್ಚುಲಿ ಇದು. ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಅದು ಇದು ಕಟ್ಸ್ ಆಗಿರುತ್ತೆ, ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಒಂದು ವುಮೆನ್ ಎಂಪವರ್ಮೆಂಟ್ ಒಂದು ಪೊಲೀಸ್ ಸ್ಟೇಷನಲ್ಲಿ ನಡೆಯುವಂಥ ಸೀನ್ ಇದು. ಅವರೇ ಅದನ್ನು ಆ್ಯಕ್ಷನ್ ಕಟ್ ಹೇಳಿದ್ದು. ಒಂದು ಆ್ಯಕ್ಟರು ಆ್ಯಕ್ಷನ್ ಕಟ್ಟು, ಈ ಕಡೆ CM, ನಾವು ಅವ್ರ ಜೊತೆ ಸೀನ್ ಶೇರಿಂಗು ಕುತ್ಕೊಳ್ಳೋದಂದರೆ ತಮಾಷೆಲ್ಲ. ಇಲ್ಲಿಂದ ಇಲ್ಲಿ ಕರ್ನಾಟಕದಿಂದ ನಾನು ತಮಿಳ್ನಾಡಿಗೆ ಹೋಗಿ ಆ್ಯಸ್ ಒಬ್ಬ ಪೇಪರ್ ಆಗ್ತಾಯಿದೆ, ನನಗೆ ಪೇಪರ್ ಆಗ್ತಾಯಿದ್ದೆ ಹುಡುಗ, ಒಬ್ಬ ಫ್ಯಾನ್ ಬಾಯ್, ಫಸ್ಟ್ ಶೋ ನೋಡ್ತಾ ಇರೋನು. ಇವತ್ತು ಹೋಗಿ ಅವ್ರ ಜೊತೆ ಕುತ್ಕೊಂಡು ಸ್ಕ್ರೀನ್ ಶೇರ್ ಮಾಡಿ ಇರ್ಬೋದು, 2 ನಿಮಿಷ ಇರ್ಬೋದು. ತುಂಬ ದೊಡ್ಡ ಅಚೀವ್ಮೆಂಟ್ ನನಗೆ. ಇಲ್ಲಿಂದ ತುಂಬಾ ನನಗೆ ಇಲ್ಲಿಂದ ಬೂಸ್ಟ್ ಆಗುತ್ತೆ ನನ್ನ ಲೈಫಲ್ಲಿ ಅನ್ನೋ ಒಂದು ಹೋಪ್ಸ್ ಇದೆ. ಥ್ಯಾಂಕ್ಸ್ ಹೇಳಬೇಕು ಯಾರು ನನಗೆ ಆಪರ್ಚುನಿಟಿ ಕೊಟ್ಟರು. KVNಗೆ ಮತ್ತು ವಿನೋದ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವ್ನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಕೊನೆಯದಾಗಿ ಏನಾದರೂ ಹೇಳಬೇಕು ನಿಮ್ಮ ಪಾತ್ರದ ಬಗ್ಗೆ ಇರಬಹುದು, ಈಗಾಗಲೇ ಹೇಳಿದ್ದೀರಾ, ಏನಾದರೂ ಮೆಮೊರಬಲ್ ಇರುವಂಥದ್ದು ಚೆರಿಷ್ ಮಾಡ್ಬೇಕನ್ನೋದಾದ್ರೆ ಏನು ಹೇಳಿ? ಸಿನಿಮಾದೈತಲ್ಲ, ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಹಲವಾರು ಸಿನಿಮಾ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ರೀಸೆಂಟಾಗಿ ಒಂದು ಸ್ಟಾರ್ ಅಂತ ರಿಲೀಸ್ ಆಯಿತು, ಲವ್ ಸಿ ಅಂತ ಒಂದು ಬರ್ತಾ ಇದೆ, ಮಗ ಮಚ್ಚ ಗೆಳೆ ಅಂತ ಆನಂದ್ ಆಡಿಯೋಲ್ಲಿ ರಿಲೀಸ್ ಆಗಿದೆ. ಸಾಂಗು ಸೂಪರ್ ಆಗಿದೆ, ಫ್ರೆಂಡ್ಶಿಪ್ ಸಾಂಗು. ಅದು ಬಿಟ್ಟರೆ ಈಗ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಪ್ರಯತ್ನಗಳು ಆಡಿಷನ್ಸ್ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನೊಬ್ಬ ಸೈಕ್ಲಿಸ್ಟ್, ಅಥ್ಲೆಟು.
ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ನಂದು. 24,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದೀನಿ ಆಲ್ ಓವರ್ ಇಂಡಿಯಾ. ಒಂದು 700ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟಿದ್ದೀನಿ. 4 ಸ್ಟೇಟ್ CMನ ಭೇಟಿಯಾಗಿ ಈ ಥರದ್ದೆಲ್ಲ ಒಂದು ಅಚೀವ್ಮೆಂಟ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ನಾಡಪ್ರಭು ಕೆಂಪೇಗೌಡ ಅವರು ಕೂಡ ಬಂದಿದೆ. ಇದ್ರ ಜೊತೆಗೆ ಥಿಯೇಟರ್ಸ್ ಮಾಡಿಕೊಂಡು ಸಿನಿಮಾದಲ್ಲೂ ಫೋಕ್ ಆರ್ಟಿಸ್ಟ್ ಆ್ಯಕ್ಚುಲಿ 500+ ಸ್ಟೇಜ್ ಡೊಲ್ಲು ಕುಣಿತ ಶೋಸ್ ಮಾಡಿದ್ದೀನಿ ನಾನು. ಕಾಡುಗೋಡಿ ಜನಪದ ಅಂತ ಒಂದಿದೆ ಅದ್ರ ಜೊತೆ. ಸೊ ಈಗ ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ನಾನು ಹೇಳೋದು ಇಷ್ಟೇ, ಎಷ್ಟೇ ನೀವು ಒಪ್ಸಿರಲಿ ಬಿಡಲಿ, ಯಾವುದೇ ಕಾರಣಕ್ಕೂ ನೆವರ್ ಗಿವ್ ಅಪ್ ಅನ್ನೋ ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ. ಪ್ರಯತ್ನ ಪಡ್ತಾನೆ ಇರಿ ಕಂಟಿನ್ಯೂಸ್ ಆಗಿ. ಬಿದ್ದರೂ ಪರವಾಗಿಲ್ಲ ಮತ್ತೆ ನೀವು ಒಂದಿನ ನಿಮ್ಗೆ ಯಾವ್ದಾನ ಮನುಷ್ಯ ರೂಪದಲ್ಲಿ ದೇವರಾಗಿ ಒಬ್ರು ಬಂದು ನಿಮ್ಮ ಹೆಲ್ಪ್ ಮಾಡೇ ಮಾಡ್ತಾರೆ. ನಿಮ್ಮ ಪ್ರಯತ್ನ ಇರಬೇಕು ಅಷ್ಟೇ. ನಿಮ್ಮದು ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು ಅಂತ ಹೇಳ್ತೀನಿ. ಯಾವುದೇ ಒಂದು ಚಿಕ್ಕ ಆಪರ್ಚುನಿಟಿ ಸಿಕ್ಕಿದ್ರೂ ಯೂಸ್ ಮಾಡ್ಕೊಳ್ಳಿ. ಆ ಚಿಕ್ಕ ಆಪರ್ಚುನಿಟಿ ಎಷ್ಟು ದೊಡ್ಡದಾಗುತ್ತೆ ಮುಂದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ಯಾವುದನ್ನು ನೆಗ್ಲಿಜೆನ್ಸ್ ಮಾಡಬೇಡಿ ಆ್ಯಂಡ್ ಗಿವ್ ಅಪ್ ಮಾಡಬೇಡಿ. ಯಾವಾಗೂ ಫೋಕಸ್ಡ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ರೀತಿಯೇ ಬೆಳೆದಿರೋದು. ಯಾವಾಗೂ ನನಗೆ ಯಾವುದು ಗೈಡೆನ್ಸ್ ಇದ್ದಿಲ್ಲ. ನಾನೇ ಇಲ್ಲಿ ತನಕ ಕಷ್ಟಪಟ್ಟು ಬಂದಿರೋದು. ಎಲ್ಲ ಸತಿನೂ ಬಿದ್ದು ಹೊಡೆದ ತಿಂದು ಪಾಸಿಟಿವ್ ಆಗಿದ್ದು ಮಾಡೇ ಮಾಡ್ತೀನಿ ಏನಾದ್ರು ಅಂತೇಳಿ ಇಲ್ಲಿ ತನಕ ಬಂದಿದ್ದೀನಿ. ಇಲ್ಲಿಂದ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅದೇ ನಿಮ್ಮ ಥರ ಇವಾಗ ಹೆಂಗೆ ನಮಗೆ ಕರೆದು ರೆಕಗ್ನೈಸೇಷನ್ ಮಾಡ್ತಾಯಿದ್ರು, ಹಿಂಗೆ ಫ್ಯೂಚರಲ್ಲಿ ಅನ್ರೇಟೆಡ್ ಅಚೀವರ್ಸ್ಗೆ ಕರೆದು ರೆಕಗ್ನೈಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಜಯ್ ಅವ್ರದ್ದು ಏನಾದರೂ ಒಂದು ಸಿಮಿಲರ್ ಆ್ಯಕ್ಷನ್ ಏನಾದರೂ ಇದೆಯಾ? ಅಂದರೆ ಎಲ್ಲರದ್ದು ಒಂದೊಂದು ಬಿಹೇವಿಯರ್ ಇರುತ್ತೆ, ಅವ್ರದ್ದು ಒಂದು ಮ್ಯಾನರಿಸಮ್ ತುಂಬ ಇಷ್ಟ. ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೆ. ಅದು ಹೆಂಗಿರುತ್ತೆ ಅಂದರೆ ಹಿಂಗೆ ಫುಲ್ ಸ್ಟೈಲಲ್ಲಿ ಬರ್ತಾ ಇರ್ತಾರೆ ಆ್ಯಟಿಟ್ಯೂಡಲ್ಲಿ. ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂತಾರೆ, ಅದು ಮಾತ್ರ ಸೂಪರ್ ಇರುತ್ತೆ. ರಿಯಲ್ ಆಗು ಅಂತಾರೆ. ಮತ್ತು ರೀಸೆಂಟಾಗಿ ನೋಡಿದ್ರಲ್ಲ ನಿಮಗೆ ಹಿಂಗೆ ಅಂತಾರೆ. ಅಂದರೆ ಪಾರ್ಲಿಮೆಂಟ್ ಇದರಲ್ಲಿ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ಹಿಂಗೆ ಅಂತಾರೆ. ಅದು ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಸೊ ಅವ್ರ ಮ್ಯಾನರಿಸಮ್ ತುಂಬ ಇಷ್ಟ. ಡೈಲಾಗ್ಸ್ಗಿಂತ ಮ್ಯಾನರಿಸಮ್, ಆ ಒಂದು ಅಪಿರೆನ್ಸ್ ಇದೆಯಲ್ಲ ಅವ್ರು ಬಂದರೆ ಸ್ಕ್ರೀನ್ ಮೇಲೆ, ಅದನ್ನ ನೋಡೋಕ್ಕೆ ಎರಡು ಕಣ್ಸಾಲ ಆ ಥರ ಒಂದು ಅಪಿರೆನ್ಸ್ ಇದೆ ಅವ್ರದ್ದು. ಥ್ಯಾಂಕ್ ಯು. ಇನ್ನಷ್ಟು ಪ್ರಾಜೆಕ್ಟ್ಗಳಲ್ಲಿ ದೊಡ್ಡ ಸ್ಟಾರ್ಸ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್. ಜೈ ಕರ್ನಾಟಕ. ಮತ್ತೆ ಇದೆಷ್ಟು ನಟ ಧನುಷ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.